ಮಳೆಗಾಲ ಬಂದ್ರೆ ಸಾಕು ಎಲ್ಲಾ ಕಡೆ ಕೃಷಿಯ ಸಂಭ್ರಮ ಶುರುವಾಗುತ್ತೆ. ಆದರೆ ಕರ್ನಾಟಕದ ಕಾಶ್ಮೀರದಲ್ಲಿ ಮಾನ್ಸೂನ್ ಶುರುವಾದ್ರೆ ಸಾಕು ಗ್ರಾಮೀಣ ಕ್ರೀಡೆಗಳು ಆರಂಭಗೊಳ್ಳುತ್ತವೆ. ಹಾಗಾದ್ರೆ ಅಂತಹ ಕ್ರೀಡೆಯ ಒಂದು ಝಲಕ್ ತೋರಿಸ್ತೀವಿ ನೋಡಿ. ಪತ್ರಕರ್ತರು ಸಹ 24 ಗಂಟೆಗಳು ಸಹ ರೆಡಿಯಾಗಿರುವಂತಹ ಒಂದು ಪ್ರೆಷರಲ್ಲಿ ಇರ್ತಾರೆ. ಅಂಥದ್ರಲ್ಲಿ ಒಂದು ವರ್ಷಕ್ಕೊಮ್ಮೆ ನಾವು ಕೆಸರುಗದ್ದೆಯಲ್ಲಿ ಇಲ್ಲಿ ನಾವು ಎಲ್ಲರೂ ಪಾಲ್ಗೊಂಡು ಒಂದು ಒಗ್ಗಟ್ಟಿನಲ್ಲಿ ಎಲ್ಲ ಪ್ರದರ್ಶನವನ್ನು ಸಹ ನೀಡಿ ಒಂದು ಕೆಸರು ಅನ್ನೋದು ಸಹ ಒಂದು ಆರೋಗ್ಯಕ್ಕೆ ಒಂದು ಒಳ್ಳೆಯದಾಗಿರುತ್ತದೆ. ಆದ್ದರಿಂದ ನಾವು ಇವತ್ತು ಎಲ್ಲರೂ ಸಹ ಒಂದು ಸಂಭ್ರಮದಲ್ಲಿ ಇದ್ದೇವೆ. ಕೃಷಿ ಹಾಗೂ ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಕೆಸರುಗದ್ದೆ ಆಟ ನೋಡಲು ಸುತ್ತಮುತ್ತಲಿನ ಊರುಗಳಿಂದ ನೂರಾರು ಮಂದಿ ಹಾಜರಾಗಿದ್ದರು. ಇನ್ನು ಕೆಸರಿನಲ್ಲಿ ಆಟಗಾರರು ಎದ್ದು ಬಿದ್ದು ಹೊಡುವುದನ್ನು ಕಂಡು ಪ್ರೇಕ್ಷಕರು ನಕ್ಕು ನಲಿದರು. ಯೂಶ್ವಲ್ ಆಗಿ ನಾವು ಮೈಸೂರು ಬ್ಯಾಂಗ್ಳೂರಲ್ಲಿ ಹೇಗೆ ಅಂದರೆ ನಾರ್ಮಲ್ ಸ್ಪೋರ್ಟ್ಸ್ ಎಲ್ಲ ನೋಡಿ ಅಭ್ಯಾಸ ಇರ್ತದೆ. ಇದು ನಮ್ಮ ನೇಟಿವ್ ಆದರೂ ಸಹ ಇಂಥದ್ದು ನೋಡೋದು ತುಂಬ ಕಡಿಮೆ. ಸೊ ಒಂಥರ ಮನಸ್ಸಿಗೆ ಸಹ ರಿಫ್ರೆಶ್ಮೆಂಟ್, ಕಣ್ಣಿಗೆ ಸಹ ರಿಫ್ರೆಶ್ಮೆಂಟ್, ಎಲ್ಲ ತುಂಬ ಖುಷಿ ಆಗ್ತಾ ಉಂಟು. ಸೊ ಆನ್ ದ ವೇ ಬರುವಾಗ ಹಾಗೆ ಇಲ್ಲಿ ಎಲ್ಲ ಜನ ಇದ್ದರು ಅಂತ ಹೇಳಿ ನಿಂತ್ವಿ ಅಷ್ಟೇ. ಬಟ್ ಈಗ ಹ್ಯಾಂಡ್ಬಾಲ್ ಥರ ಕೆಸರಲ್ಲಿ ಆಗ್ತಾ ಉಂಟು. ಸೊ ತುಂಬ ಖುಷಿ ಆಗ್ತಾ ಉಂಟು ನೋಡಲಿಕ್ಕೆ. ಮಳೆಗಾಲ ಬಂದಂದ್ರೆ ಸಾಕು ಎಲ್ಲೆಡೆ ಕೃಷಿಯ ಸಂಭ್ರಮ ಶುರುವಾದರೆ ಕೊಡಗಿನಲ್ಲಿ ಕೆಸರುಗದ್ದೆ ಕ್ರೀಡೆ ಸೇರಿ ಗ್ರಾಮೀಣ ಕ್ರೀಡೆಗಳು ಆರಂಭಗೊಳ್ಳುತ್ತವೆ. ಆಧುನಿಕತೆಯ ಭರಾಟೆಯ ನಡುವೆ ಕೂಡ ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನವನ್ನು ನೀಡಲಾಗ್ತಾ ಇದೆ.